ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕರ್ಣ ಧಾರಾವಾಹಿಯು ಜೂನ್ 16ರಿಂದ ಪ್ರಸಾರವಾಗಬೇಕಿತ್ತು. ಕೆಲವು ಕಾರಣಾಂತರಗಳಿಂದ ಪ್ರಸಾರವಾಗಲಿಲ್ಲ. ಯಾಕೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಭವ್ಯಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ನಿಂದ ಕರ್ಣ ಸೀರಿಯಲ್ಗೆ ಸಂಬಂಧಿಸಿದ ಪೋಸ್ಟರ್ಗಳನ್ನು ತೆಗೆದುಹಾಕಿದ್ದಾರೆ. ಹಾಗೆಯೇ ಜಿ ಕನ್ನಡ ವಾಹಿನಿಯು ಕೂಡ ಭವ್ಯಗೌಡ ಇದ್ದಂಥ ಪೋಸ್ಟ್ಗಳನ್ನು ರಿಮೂವ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ನಟ ಕಿರಣ್ ರಾಜ್ ಹಾಗೂ ನಮ್ರತಾ ಇಬ್ಬರೂ ಕೂಡ ಕ್ಷಮೆ ಕೇಳಿದ ವಿಡಿಯೋವೊಂದನ್ನು ಶೇರ್ ಮಾಡಿಕೊಂಡಿದ್ದಾರೆ. ಹೌದು, ಕರ್ಣ ಧಾರಾವಾಹಿಯು ಜೂನ್ 16ರಿಂದ ಜಿ ಕನ್ನಡದಲ್ಲಿ ಪ್ರಸಾರ ಆಗುತ್ತದೆ ಎಂದು ಹೇಳಲಾಗಿತ್ತು. ಕಿರಣ್ ರಾಜ್, ಭವ್ಯಗೌಡ ಮತ್ತು ನಮ್ರತಾ ಗೌಡ ಮುಖ್ಯ ಪಾತ್ರದಲ್ಲಿ ನಟಿಸಲಿರುವ ಧಾರಾವಾಹಿಯನ್ನ ಶ್ರುತಿ ನಾಯ್ಡು ಅವರು ನಿರ್ಮಾಣ ಮಾಡುತ್ತಿದ್ದಾರೆ. ದೊಡ್ಡ ಬಜೆಟ್ ಅದ್ದೂರಿ ಸೆಟ್ನಲ್ಲಿ ನಿರ್ಮಾಣ ಆಗ್ತಿರೋ ಕರ್ಣ ಧಾರಾವಾಹಿಗಾಗಿ ಸೀರಿಯಲ್ ಪ್ರಿಯರು ಕಾಯುತ್ತಿದ್ರು. ಜೂನ್ 15ರವರೆಗೆ ಎಲ್ಲವೂ ಸರಿಯಿತ್ತು. ಆದರೆ ಜೂನ್ 16ರಂದು ಮಧ್ಯಾಹ್ನದ ಹೊತ್ತಿಗೆ ಇಂದು ಕರ್ಣ ಧಾರಾವಾಹಿ ಪ್ರಸಾರ ಆಗೋದಿಲ್ಲ ಎಂಬ ವಿಷಯವನ್ನು ಜಿ ಕನ್ನಡ ವಾಹಿನಿ ಹಾಕಿಕೊಂಡಿದೆ. ಆದರೆ ಸೀರಿಯಲ್ ಪ್ರಸಾರ ಮಾಡದೇ ಇರೋದಕ್ಕೆ ಕಾರಣ ಏನು ಎಂದು ವಾಹಿನಿ ತಿಳಿಸಿರಲಿಲ್ಲ. ಆದರೆ ಇನ್ನೊಂದು ಕಡೆ ಧಾರಾವಾಹಿ ಪ್ರಸಾರ ಆಗದೇ ಇರೋದಕ್ಕೆ ಭವ್ಯಗೌಡ ಅವರೇ ಕಾರಣ ಎನ್ನಲಾಗ್ತಿದೆ. ಈ ಹಿಂದೆ ಇನ್ನೊಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಿದ್ದಂಥ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ಭವ್ಯಗೌಡ ಕೂಡ ಭಾಗವಹಿಸಿದ್ರು. ಆಗ ವಾಹಿನಿಯೊಂದಿಗೆ ಮಾಡಿಕೊಂಡ ಅಗ್ರಿಮೆಂಟ್ ಅವಧಿ ಇನ್ನೂ ಮುಗಿದಿಲ್ಲವಂತೆ. ಒಪ್ಪಂದ ಮುಗಿಯುವವರೆಗೂ ಭವ್ಯಗೌಡ ಅವರು ಬೇರೆ ವಾಹಿನಿಗಳಲ್ಲಿ ಯಾವುದೇ ಶೋ ಮಾಡುವಂತಿಲ್ಲ. ಆದರೆ ಭವ್ಯಗೌಡ ಕರ್ಣ ಧಾರಾವಾಹಿಗೆ ಹೋಗಿರೋದಕ್ಕೆ ಪ್ರತಿಸ್ಪರ್ಧಿ ಚಾನೆಲ್ನವರು ಧಾರಾವಾಹಿ ಪ್ರಸಾರಕ್ಕೆ ಸ್ಟೇ ತಂದಿದ್ದಾರೆ ಎಂದು ಹೇಳಲಾಗಿದೆ. ಇನ್ನೊಂದು ವಾಹಿನಿಯೊಂದಿಗೆ ಅಗ್ರಿಮೆಂಟ್ ಅವಧಿ ಮುಗಿಯುವ ಮೊದಲೇ ಭವ್ಯಗೌಡ ಕರ್ಣ ಸೀರಿಯಲ್ ಒಪ್ಪಿಕೊಂಡಿದ್ದೇ ಇಷ್ಟೆಲ್ಲ ಎಡವಟ್ಟಿಗೆ ಕಾರಣವಾಗಿದೆ ಎಂದು ಹೇಳಲಾಗ್ತಾ ಇದೆ. ಇದು ಕೆಲವು ಮೂಲಗಳಿಂದ ಸಿಕ್ಕ ಮಾಹಿತಿ ಹೊರತು ಭವ್ಯ ಆಗಲಿ ಜಿ ಕನ್ನಡ ವಾಹಿನಿಯಾಗಲಿ ದೃಢಪಡಿಸಿಲ್ಲ. ಇನ್ನು ಭವ್ಯಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ನಿಂದ ಕರ್ಣ ಸೀರಿಯಲ್ಗೆ ಸಂಬಂಧಿಸಿದ ಪೋಸ್ಟ್ಗಳನ್ನು ತೆಗೆದುಹಾಕಿದ್ದಾರೆ. ಹಾಗೆ ಪ್ರಕ್ರಿಯೆಯಲ್ಲಿ ನಂಬಿಕೆ ಇಡಿ ಎಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಹಾಕಿಕೊಂಡಿದ್ದಾರೆ. ಆದರೆ ಭವ್ಯ ಅವರಿಗೆ ಈ ಒಪ್ಪಂದ ಗೊತ್ತಿರಲಿಲ್ವಾ, ಅಗ್ರಿಮೆಂಟ್ ನಿಯಮಗಳ ಬಗ್ಗೆ ತಿಳುವಳಿಕೆ ಇರಲಿಲ್ವಾ ಎಂಬ ಪ್ರಶ್ನೆಯು ಅನೇಕರು ಕೇಳುತ್ತಿದ್ದಾರೆ. ಆದರೆ ಧಾರಾವಾಹಿ ಪ್ರಸಾರ ಸ್ಥಗಿತಗೊಂಡಿದ್ದಕ್ಕೆ ನಿರ್ಮಾಪಕರಿಗೆ ನಷ್ಟವಂತೂ ಆಗಿದೆ. ಭವ್ಯಗೌಡ ಒಬ್ಬರಿಂದ ಇಡೀ ತಂಡಕ್ಕೆ ಸಮಸ್ಯೆ ಆಗ್ತಿದೆ ಎಂಬ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಇದರ ಬೆನ್ನಲ್ಲೇ ನಟ ಕಿರಣ್ ರಾಜ್ ಹಾಗೂ ನಮ್ರತಾ ಗೌಡ ಇಬ್ಬರೂ ಕೂಡ ಕ್ಷಮೆಯನ್ನ ಕೇಳಿದ್ದಾರೆ ತಂಡದ ಪರವಾಗಿ. ಕರ್ಣ ಧಾರಾವಾಹಿಯಲ್ಲಿ ನಿಧಿ ಪಾತ್ರವನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸುತ್ತಿಲ್ಲ, ಮುಂದೂಡಲಾಗಿದೆ ಧಾರಾವಾಹಿನ ಅಂತ ಹೇಳಲಾಗಿದೆ. ಆದರೆ ಯಾವಾಗ ಬರುತ್ತೆ ಅಂತ ಕಾದು ನೋಡಬೇಕಾಗಿರುವಂಥದ್ದು. ಇನ್ನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಭವ್ಯಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.